ಡಿಕೆ ಶಿವಕುಮಾರ್ ಸಿಎಂ ಅಂತ ಒಪ್ಪಿಕೊಳ್ಳಲ್ಲ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆ. ಎಚ್ಡಿಕೆ ವಿರುದ್ಧ ಶಾಸಕ ಕದಲೂರು ಉದಯ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಒಪ್ಪದೇ ಇರೋಕೆ ನೀನು ಯಾವ ಊರಿನ ದಾಸಯ್ಯಾರಯ್ಯ ಅಂತ ಅವ್ರು ಕೇಳಿದ್ದಾರೆ. ನಿಮ್ಮ ಥರ ಡಿಕೆ ಶಿವಕುಮಾರ್ 5 ಸ್ಟಾರ್ ಹೋಟೆಲಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಹೋಗಿ ಕುಳಿತಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಹೋಗುತ್ತೆ ಅನ್ನೋ ಭಯ ನಿಮ್ಗೆ. ಮುಖ್ಯಮಂತ್ರಿ ಅಂತ ನೀವು ಒಪ್ಪಿಕೊಳ್ಬೇಕಾಗಿಲ್ಲ. ಸೊ ಇದು ಕದಲೂರು ಉದಯ್ ಅವರು ವಾಗ್ದಾಳಿ ನಡೆಸಿರೋದು. ಜನ ಒಪ್ಪಿ ಸಿಎಂ ಮಾಡಿದ್ದಾರೆ ಅಂತ ಕದಲೂರು ಉದಯ್ ಅವರು ಮಾತನಾಡಿರೋದು. ಎಚ್ಡಿಕೆ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದನ್ನು ಭಾಳಷ್ಟು ಜನ ಹಿಂದೆ ಹೇಳ್ತಿದ್ರು. ಇವತ್ತು ಕುಮಾರಸ್ವಾಮಿಯವರು ಅದನ್ನು ಪ್ರೂವ್ ಮಾಡಿದ್ದಾರೆ. ಅಂದರೆ ಒಬ್ಬ ಒಕ್ಕಲಿಗ ಮೇಲ್ ಬರಬಾರ್ದು ಅನ್ನೋದು ಅವ್ರ ಅಜೆಂಡಾ. ಹಂಗಾಗಿ ಈಗ ಅವರು ಅವತ್ತಿಂದ ನಿದ್ದೆ ಮಾಡ್ತಾಯಿಲ್ಲ. ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅನೌನ್ಸ್ ಆದಾಗಿಂದ ಅವ್ರಿಗೆ ನಿದ್ದೆ ಬರ್ತಿಲ್ಲ. ನಮ್ಮ ಅಸ್ತಿತ್ವ ಹಳೆ ಮೈಸೂರು ಭಾಗದಲ್ಲಿ ಹೋಗ್ಬಿಡ್ತದೆ ಅನ್ನೋ ಆತಂಕ ಅವ್ರಿಗೆ ಕಾಡ್ತಾ ಇದೆ. ಹೋಗಲಿ, ಈಗ ಏನಂತ ಅವರು ಇನ್ನೊಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿ ಅಂತ ನಾನು ಒಪ್ಕೊಳ್ಳಿಲ್ಲ ಅಂತ. ಮುಖ್ಯಮಂತ್ರಿ ಹೇಳೋಕ್ಕೆ ನೀನು ಯಾವ ದಾಸ ಏನಪ್ಪ? ಮುಖ್ಯಮಂತ್ರಿನ ಜನ ಮಾಡೋರೆ, ಜನ ಗೆಲ್ಸವ್ರೆ. ಹೂ ಆರ್ ಯು ಮಿಸ್ಟರ್ ಕುಮಾರಸ್ವಾಮಿ? ಸ್ವಲ್ಪ ನಾಲ್ಗೆ ಬಿಗಿ ಹಿಡ್ಕೊ ಮಾತಾಡಬೇಕು. ನಾವೇನೋ ಜನ ಆಶೀರ್ವಾದ ಮಾಡಿದ್ರು ನಮ್ಮ ಭಾಗದಲ್ಲಿ ಲಾಟ್ರಿ ಮುಖ್ಯಮಂತ್ರಿ ಆಗ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಿದ್ದು, ಸುಮ್ಮನೆ ಅವ್ರನ್ನ ಎತ್ಕಟ್ಟೋದು, ಇವ್ರನ್ನೇ ಬರೀ ಇದೇ ಕೆಲಸನ. ಬೆಳಗ್ಗೆ ಇದ್ದರೆ ಇವರೇನು 130 ಸೀಟ್ ತಗೊಂಡು 113 ಸೀಟ್ ತಗೊಂಡ್ರೆ ಮುಖ್ಯಮಂತ್ರಿ ಆಗಿದ್ದ. ಲಾಟ್ರಿ ಮುಖ್ಯಮಂತ್ರಿ ಅವರು ನಿಜವಾಗಿ ಯೂತ್ ಕಾಂಗ್ರೆಸ್, ವಿದ್ಯಾರ್ಥಿ ಕಾಂಗ್ರೆಸ್, ಜಿಲ್ಲಾ ಪರಿಷತ್ ಮೆಂಬರಿಂದ ಹಂತವಾಗಿ ರಾಜಕೀಯವಾಗಿ ಜನಾಭಿಪ್ರಾಯ ಪಡೆದು ಜನಗಳ ಹತ್ರ ಹೋಗಿ 136 ಸೀಟನ್ನು ಎತ್ಕೊಂಡು ಬಂದು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ.